ಬಿಫೋರ್ ದ್ಯಾಟ್ ಸರ್, ಈ ಹಿಂದೆ ಕೂಡ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಸೆಂಟ್ರಲಲ್ಲಿ ಇದ್ದಾಗಲೂ ಕೂಡ ಇದೇ ಆರೋಪ ಇತ್ತು. ದೇವೇಗೌಡರು ಕಾಂಗ್ರೆಸ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂತ ಕಮೆಂಟ್ ಮಾಡಿದ್ರು ಸಾರ್ವಜನಿಕರು. ಕರೆಕ್ಟು. ಸೆಂಟ್ರಲ್ ಗೌರ್ಮೆಂಟ್ ಕೂಡ ಅಂದರೆ ಸೆಂಟ್ರಲಲ್ಲಿ ಯಾವುದೇ ಸರ್ಕಾರ ಇದ್ದರೂ ಈ ಎಲ್ಲ ಸಂಸ್ಥೆಗಳನ್ನು ದುರುಪಯೋಗ ತಗೋತದೆ ಅನ್ನುವಂಥ. ಅಲ್ಲ, ನೀವು ಭಾಳ ಕರೆಕ್ಟಾಗಿ ಪ್ರಶ್ನೆ. ಅದಕ್ಕೆ ಸ್ಟ್ಯಾಟಿಸ್ಟಿಕ್ಸ್ ತೆಗೆದುಬಿಡ್ರಿ ಅಂತ ಹೇಳೋದು. ನಮ್ಮದು 10 ವರ್ಷ ಅವಧಿಯಲ್ಲಿ ಯಾರ ಮನೆ ರೇಡ್ ಮಾಡಿದ್ದೀವಿ, ಎಷ್ಟು ಕನ್ವಿಕ್ಷನ್ಸ್ ಆಗಿದೆ, ಇವ್ರ ಅವಧಿಯಲ್ಲಿ ಏನಾಗಿದೆ ಅಂತಂದ್ರೆ ಇದಕ್ಕಿಂತ ಒಳ್ಳೆ ಪ್ರಶ್ನೆ ಉತ್ತರ ಇನ್ನೇನು ಸಿಗುತ್ತೆ ನಮಗೆ. ಅದಕ್ಕೆ ನೀವು ಚೆಕ್ ಮಾಡಿ ನೋಡಿರಿ. ನಮ್ಮ ಕಾಲದಲ್ಲಿ ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಔಟ್ ಆಫ್ 100 ರೈಟ್ಸು 45% ಕಾಂಗ್ರೆಸ್ ಅವ್ರ ಮೇಲೆ ಇದೆ. ನಾವೇನು ಕಂಪ್ಲೀಟ್ಲಿ ಆಲ್ ಓವರ್ ಕಂಟ್ರಿ ನಮ್ಮ ಹತ್ರ ಇರಲಿಲ್ಲ. 45% ರೈಟ್, ಇಫ್ ಐ ಆಮ್ ನಾಟ್ ಶ್ಯೂರ್, ರಫ್ಲಿ ನಾನು ಓದಿರ್ತಕ್ಕಂಥ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ 45 to 52% ಕಾಂಗ್ರೆಸ್ ಮೇಲೆ ರೈಟ್ಸ್ ಇದೆ. ಈಗ ನಿಮಗೆ 2G ಸ್ಕ್ಯಾಮ್ ಆಗಿದ್ದು ಎಲ್ಲಿಂದ? ನಮ್ಮ ಮೇಲೆ ಬಂತಾನೆ. ಈ ಯಾವುದು ನಮ್ಮ ಇವರು ಕಲ್ಮಾಡಿ ನಮ್ಮ ಸ್ಕ್ಯಾಮ್ ತಾನೇ ಬಂದಿದ್ದು, ನಮ್ಮ ರಾಜ ನಮ್ಮ ಸ್ಕ್ಯಾಮ್ ತಾನೇ ಬಂದು, ನಮ್ಮ ಸರ್ಕಾರದಲ್ಲಿ ತಾನೇ ಸ್ಕ್ಯಾಮ್ಗಳಾಗಿರೋದು. ಬಟ್ ನಮಗೆ ಇನ್ಸ್ಪೆಕ್ಷನ್ ಆಯಿತು, ಜನ ಟ್ರೈಲ್ ಮಾಡಿದ್ರು, ಮಾಧ್ಯಮ ನಮಗೆ ಮಾತನಾಡ್ತು. ಅದಾದಮೇಲೆ ಏನಾಯಿತು? 1 ಲಕ್ಷ ಕೋಟಿ 10 ಲಕ್ಷ ಕೋಟಿ ಅಂತ ಹೇಳಿದ್ಮೇಲೆ 2G ಸ್ಕ್ಯಾಮ್ನಾಗ ಎಲ್ಲಿಗೆ ಬಂತು? ಕೋಲ್ ಎಲ್ಲಿಗೆ ಬಂತು? ಮನಮೋಹನ್ ಸಿಂಗ್ರವರು ಕೋಲ್ ಸ್ಕ್ಯಾಮ್ನಲ್ಲಿದೆ ಅಂತ ಪ್ರಾರಂಭ ಆಯಿತು. 2G ಸ್ಕ್ಯಾಮ್ನಾಗ 1 ಲಕ್ಷ ಕೋಟಿ ಆಯಿತು, ಆಕ್ಷನ್ ಮಾಡಿದ್ರೆ 3,000 ಕೋಟಿಗೆ ಹೋಗಿಲ್ಲ. ವಿ ಶುಡ್ ಅಕ್ಸೆಪ್ಟ್ ಇಟ್. ಕ್ರಿಟಿಸಿಸಮ್ ಈಸ್ ಅ ಪಾರ್ಟ್ ಆಫ್ ಡೆಮೋಕ್ರಸಿ. ಸರಿಯೋ ತಪ್ಪದು ಬೇರೆ ಪ್ರಶ್ನೆ. ಇಲ್ಲಿ ತಪ್ಪೇ ಇಲ್ಲಲ್ಲ. 11 ವರ್ಷದಿಂದ ರಾಜಕಾರಣದಲ್ಲಿ ಎಲ್ಲ ನಾವು ಕರೆಕ್ಟ್ ಅಂತ ಹೇಳೋಕ್ಕೆ ಹೋಗಿ ಸಾಧ್ಯನೇ ಇಲ್ಲ. ನಮ್ಮ ಪಕ್ಷಗಳಾಗಿರಲಿ ಬೇರೆ ಪಕ್ಷಗಳು ಎಲ್ಲ ತಪ್ಪು ಮಾಡಿದ್ದಾವೆ. ಆದರೆ ಇಲ್ಲಿ ಇರ್ತಕ್ಕಂಥದ್ದು ಏನದು, 11 ವರ್ಷದಲ್ಲಿ ತಪ್ಪೇ ಇಲ್ಲ, ಎಲ್ಲ ಸರಿ ಇದೆ, ಎಲ್ಲ ಪರ್ಫೆಕ್ಟ್ ಇದೆ. ಎಲ್ಲ ಪರ್ಫೆಕ್ಟ್ ಇರ್ತಕ್ಕಂಥದ್ದು ಇಡೀ ಪ್ರಪಂಚದಲ್ಲಿ ಯಾವುದೇ ದೇಶ ಇದ್ದರೆ ನಮ್ಮ ಭಾರತ ದೇಶ. ಆ ಥರ ಒಂದು ನಡೀತಾ ಇದೆ ಪಿಕ್ಚರು. ಅಪೋಸಿಷನ್ ಆಗಿ ಕಾಂಗ್ರೆಸ್ ಸೋಲ್ತಾ ಅಂತ. ಯಾಕೆ ಸೋಲಕ್ಕೆ? ಅವರು ಅಪೋಸಿಷನಲ್ಲಿ ಇದ್ದರು, 2G ಸ್ಕ್ಯಾಮು ಅದು ಇದು ಎಲ್ಲ ತೊಗೊಂಡು ಜನರ ಮುಂದೆ ಇಟ್ಟು ಹೋರಾಟ ಮಾಡಿ ಹಂಗೆಲ್ಲ ಮಾಡಿದ್ರು. ಇಲ್ಲ, ಕಾಂಗ್ರೆಸ್ಗೆ ಯಾಕೆ ಆ ಶಕ್ತಿ ಇಲ್ವಾ ಸೆಂಟ್ರಲಲ್ಲಿ ಒಂದು ಗೌರ್ಮೆಂಟನ್ನು ಫಾರ್ಮ್ ಮಾಡಿ? ಒಳ್ಳೆ ಚಾನ್ಸ್ ಕೊಟ್ಟರೆ ನೀವು ಮಾತಾಡೋಕ್ಕೆ ಈ ಪ್ರಶ್ನೆ ಬಗ್ಗೆ. ಅಣ್ಣಾ ಹಜಾರೆ ಅವರು ಅಲ್ಲಿ ಡೆಲ್ಲಿ ಜಂತರ್ ಮಂತರ್ನಲ್ಲಿ ಕೂತ್ಕೊಂಡ್ರು. ಎಲ್ಲ ಟಿ ವಿಗಳು ಬೆಳಗ್ಗಿನ ಸಾಯಂಕಾಲವರೆಗೆ ತೋರಿಸಿದ್ವು. ಎಲ್ಲ ಟಿ ವಿಗಳು ಬೆಳಗ್ಗಿನ ಸಾಯಂಕಾಲ ತೋರಿಸಿದ್ರು. ಎಲ್ಲರಿಗೂ ಫ್ರೀ ಬಿಟ್ಟಿದ್ವಿ ನಾವು. ನಮ್ಮ ಸರ್ಕಾರ ವಿರುದ್ಧವಾಗಿ ಹಿಗ್ಗಾಮುಗ್ಗ ಬೈದರು. ನಮ್ಮ ಸರ್ಕಾರ ವಿರುದ್ಧವಾಗಿ ಎಲ್ಲ ಹಿಗ್ಗಾಮುಗ್ಗ ಬೈದರು ಕೂಡ. ದಟ್ ವಾಸ್ ಅ ಫ್ರೀಡಮ್ ವಿಚ್ ವಿ ಹ್ಯಾಡ್ ಗಿವನ್ ಟು ಎವ್ರಿಬಡಿ. ಎನಿಬಡಿ ಕುಡ್ ಸ್ಪೀಕ್ ಎನಿಥಿಂಗ್ ಇನ್ ದಿಸ್ ಕಂಟ್ರಿ. ಈಗ ಎಲ್ಲಿದೆ? ಒಂದು ಯಾವುದನ್ನು ನೋಡ್ರಿ, ಮಾತಾಡ್ರಿ ನೋಡೋಣ. ಒಂದು ಚರ್ಚೆ ಅಂದರೆ 11 ವರ್ಷದಲ್ಲಿ ಯಾವುದೂ ಒಂದು ನೆಗೆಟಿವೇ ಇಲ್ಲ ಕೇಂದ್ರ ಸರ್ಕಾರದ್ದು. ಹಲವಾರು ಚರ್ಚೆಗಳು ಚರ್ಚೆ ಮಾಡೋರು ಯಾರಿದ್ದಾರೆ? ಈಗ ಅಲ್ಲಿ ನೋಡಿದ್ರೆ ಟ್ರಂಪ್ ಅವ್ರು ದಿನ ಬೆಳಗ್ಗೆ ಎದ್ದು ಹೇಳ್ತಾರೆ 5 ನಮ್ಮ ಏರ್ಕ್ರಾಫ್ಟ್ ಹೋಗಿದೆ ಅಂತ ಹೇಳ್ತಾರೆ. 45 ಟೈಮ್ ಹೇಳಿದ್ದಾರೆ ಟ್ರಂಪ್ ಅವರು. 45 ಟೈಮ್ಸ್ ಎಷ್ಟೋಲ್ಡ್ ನಾನೇ ವಾರ್ ಸ್ಟಾಪ್ ಮಾಡಿದ್ದೀನಿ. ಈಗ ನಾವು ಮಾತಾಡಿದ್ರೆ ಏನಂತಾರೆ ಗೊತ್ತಾ? ಸಂತೋಷ್ ಲಾಡ್ ಅಲ್ಲಿದ್ದು ಮಾತಾಡ್ತಾನೆ, ಇಲ್ಲಿದ್ದು ಮಾತಾಡ್ತಾನೆ ಅಂತ ಹೇಳ್ತಾರೆ. ಈಗ ನಮ್ಮ ಪ್ರಧಾನಮಂತ್ರಿ ಮತ್ತೆಲ್ಲ ಕಡೆ ಹೋಗೋದಿಲ್ಲಿ ಯಾವ ದೇಶಕ್ಕೆ ಹೋಗ್ತಾರೆ? ನಮ್ಮ ಪ್ರಧಾನಮಂತ್ರಿ ಯಾವ ದೇಶಕ್ಕೆ ಹೋಗ್ತಾರೆ? ಆಗಲ್ಲ, 90 ದೇಶಕ್ಕೆ ಹೋಗಿ ಬಂದಾರೆ. ಇದ್ರ ಬಗ್ಗೆ ಚರ್ಚೆ ಮಾಡಿದ ತಕ್ಷಣ ಅವ್ರಿಗೆ ಏನಂತಂದರೆ BJP ವಿರುದ್ಧ ನಾವು ಎಲ್ಲಿ ಏನು ಮಾತಾಡಬಾರ್ದು, ಪೊಲಿಟಿಕಲಿ ಎಂಬ್ರಾಜಿಂಗ್ ಸಿಚುವೇಶನ್ ಏನಿರಬಾರ್ದು, ಸತ್ಯವನ್ನು ಜನಕ್ಕೆ ಕೇಳಬಾರ್ದು. ಇದು ಬಿಟ್ಟು ಏನೇನು ಹೇಳ್ಬೇಕಾದ್ರೆ ಅಷ್ಟೇ ಇಂದ್ರ ಚಂದ್ರ ಚಪ್ಪಾಳೆ ಹೊಡೆಯೋದು ಅದು ಬಂತಲ್ಲ ಕೋವಿಡ್ ಟೈಮ್ನಾಗ. ತಾಟಿಗಳು ಹೊಡೆದು ಇಂಥವೇ ಬೇಕು ಈ ಸ್ಕೀಮ್ಗಳು. ನೋಡಿದ್ರೆ ಎಂತಿಂತ ಬಡ್ತಾ ತಾಟಿಗಳು ಹೊಡೆದು ಹೇಳಂಗಿಲ್ಲ. ಕೋವಿಡ್ ಸರ್ಟಿಫಿಕೇಟ್ಗಳ ಮೇಲೆ ಫೋಟೋ ಇತ್ತು, ಈಗ ಸರ್ಟಿಫಿಕೇಟ್ ಮೇಲೆ ಫೋಟೋ ಹೋಗ್ಬಿಡ್ತು ಹೊರಗಡೆ. ಯಾರು ಮಾತಾಡಬೇಕಾಗಿದ್ದ ವಿಷಯ? ಇವತ್ತು ಕೋವಿಡ್ ಮೋರಲೆಸ್ ಈ ವ್ಯಾಕ್ಸಿನ್ಲಿಂದ ಭಾಳಷ್ಟು ಜನರಿಗೆ ಹಾರ್ಟ್ ಅಟ್ಯಾಕ್ ಆಗ್ತದೆ. ಐ ಆಮ್ ನಾಟ್ ಟ್ರೈಂಗ್ ಟು ಬ್ಲೇಮ್ ಇಟ್ ಇಸ್ ಎಕ್ಸಾಕ್ಟ್ಲಿ ಬಿಕಾಸ್ ಆಫ್ ದ್ಯಾಟ್, ಬಟ್ ಮೋರಲೆಸ್ ಇಟ್ ಇಸ್ ಲುಕಿಂಗ್ ಬಿಕಾಸ್ ಆಫ್ ದ್ಯಾಟ್ ಓನ್ಲಿ. ಅದಕ್ಕೆ ಸರ್ಕಾರ ಕ್ಲಿಯಾರಿಟಿ ಇಲ್ಲ. ಎಷ್ಟು ಜನ ಸತ್ತಾರಂತೇಳಿ ಮಾಹಿತಿನೇ ಇಲ್ಲ ದೇಶದಲ್ಲಿ. ಅಂಥ ದೊಡ್ಡ ದುರಂತದ್ದು ಕೂಡ ಎಲ್ಲಿ ಚರ್ಚೆನೇ ಇಲ್ಲಲ್ಲ. ಸೊ ಹಂಗಾಗಿ ನಾನು ಡ್ರ್ಯಾಗ್ ಮಾಡ್ತಾ ಹೋದ್ರೆ ಅನ್ನೆಸರಿ